ಬಂದು 7 ದಶಕಗಳೇ ಕಳೆದರೂ ಈ ಜನರ ಬದುಕು ಮಾತ್ರ ಶೋಚನೀಯವಾಗಿದೆ. ಕಾಡಂಚಿನ ಗ್ರಾಮ, ಕಾಡು ಪ್ರಾಣಿಗಳ ಕಾಟ, ಮಳೆಗಾಲದಲ್ಲಿ ಹರಿಯೋ ಹಳ್ಳ, ಕೂಲಿಗೆ ಹೋದ್ರೆ ಮಕ್ಕಳದ್ದೇ ಚಿಂತೆ. ಹರಿಯೋ ಹಳ್ಳ ದಾಟುವಾಗ ಕೊಂಚ ಯಾಮಾರಿದ್ರೂ ಅನಾಹುತ ಗ್ಯಾರಂಟಿ. ಸೇತುವೆ ಇಲ್ಲದೆ ನಿತ್ಯ ಗ್ರಾಮಸ್ಥರ ಪರದಾಟ. ಆತಂಕದಲ್ಲಿಯೇ ದಿನ ದುಡ್ತಿರೋ 16 ಕುಟುಂಬ. ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿಗೆ ಸ್ವರ್ಗ. ಒಮ್ಮೆ ಈ ಪ್ರಕೃತಿ ಸೌಂದರ್ಯ ಸವಿದು ಇಲ್ಲೇ ಇದ್ದ ಬಿಡಬೇಕು ಅನ್ನುವಷ್ಟು ಸಂತಸ ಕೊಡುವ ಜಾಗ. ಆದರೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ತರುವೆ ಗ್ರಾಮದ 16 ಕುಟುಂಬಗಳ ಬದುಕು ಮಾತ್ರ ನರಕವಾಗಿದೆ. ದಟ್ಟ ಅರಣ್ಯಕ್ಕೆ ಹೊಂದಿಕೊಂಡಿರೋ ಈ ತರುವೆ ಗ್ರಾಮಕ್ಕೆ ಸರಿಯಾದ ರಸ್ತೆಯಾಗ್ಲಿ, ಸೇತುವೆಯ ವ್ಯವಸ್ಥೆ ಇಲ್ಲ. ಇದರಿಂದ ಜನರು ನಿತ್ಯ ಪರದಾಡುವಂತಾಗಿದೆ. ಇಲ್ಲಿ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದೆ. ಸುತ್ತಮುತ್ತ ಮರ ಗಿಡಗಳ ನಡುವೆ ಇರೋ ಮನೆಗಳಿಗೆ ಮಳೆ ಆರಂಭವಾಗ್ತಿದ್ದಂತೆ 3 ತಿಂಗಳು ಕಳೆಯೋದು ಹರಸಾಹಸ ಆಗಿದ್ದು, ಮನೆಯಿಂದ ಹೊರಬರಬೇಕು ಅಂದ್ರೆ ಹಳ್ಳ ದಾಟಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತಾಗಲಿದೆ. ಇದು ಶಾಲೆಗೆ ಹೋಗಕ್ಕಾಗ್ಲಿ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಸಮಸ್ಯೆ ಆಗ್ತದೆ ಇದೆ. ಗ್ಯಾಸ್ ಅಂಡೆ, ಅಕ್ಕಿ ಮತ್ತೆ ಒಂದು ರೇಷನ್ ಏನೇ ಒಂದು ತರದಾದ್ರೂ ತುಂಬಾ ಕಷ್ಟ ಇದೆ ಇಲ್ಲಿ. ನಮ್ಗೆ ಆದಷ್ಟು ಬೇಗ ಒಂದು ರೋಡ್ ಮಾಡ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಿದ್ವಿ. ನಾವೆಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗೋರು, ಮಕ್ಕಳನ್ನ ಒಬ್ರೊಬ್ರನ್ನೇ ಬಿಟ್ಟೋಗಿರ್ತೀವಿ. ಅದರಿಂದ ತುಂಬಾ ಸಮಸ್ಯೆ. ಎಲ್ಲರೂ ಹೋಗ್ಬಿಟ್ರೆ ನಮ್ಗೆ ಒಂದು ನನ್ನ ಮಕ್ಕಳನ್ನ ನಾವೆಲ್ಲ ಕಳ್ಕೊಳ್ತೀವಿ ಅನ್ನೋದೇ ಒಂದು ಸಮಸ್ಯೆ. ಇಲ್ಲಿರೋ 16 ಕುಟುಂಬಗಳು ತಲತಲಾಂತರಗಳಿಂದ ಇಲ್ಲೇ ವಾಸವಾಗಿದ್ದಾರೆ. ತಮ್ಮ ಪೂರ್ವಜರು ಬಾಳಿ ಬದುಕಿದ ಜಾಗ ಇದು. ನಾವು ಇಲ್ಲೇ ಇರಬೇಕು, ಇಲ್ಲಿಯೇ ಬದುಕು ಕಟ್ಟಿಕೊಳ್ಬೇಕು ಅಂತ ಪೂರ್ವಜನರು ಬಿಟ್ಟು ಹೋದ ಜಾಗದಲ್ಲಿಯೇ ಕಷ್ಟವಾದರೂ ದಿನ ಕಳೆಯುತ್ತಿದ್ದಾರೆ. ಆದರೆ ಮಕ್ಕಳು ಸೇತುವೆ ಇಲ್ಲದೆ ಇರೋದ್ರಿಂದ ಆತಂಕದಲ್ಲಿಯೇ ದಿನ ಕಳೆಯುವಂತಾಗಿದೆ ಅಂತ ಸ್ಥಳೀಯರು ಕಣ್ಣೀರಿಟ್ಟಿದ್ದಾರೆ. ನಮಗೆ ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಸೇತುವೆನೂ ಇಲ್ಲ. ಹಳ್ಳ ದಾಟ್ಬೇಕಂದ್ರೆ ಮಕ್ಳಿಗೆ ಕಷ್ಟ, ಸ್ಕೂಲಿಗೆ ಹೋಗೋಕ್ಕೂ ಕಷ್ಟ ಆಗುತ್ತೆ. ಗ್ಯಾಸು ರೇಷನ್ ಎಲ್ಲ ತಗೋಬರಕ್ಕೂ ಕಷ್ಟ ಆಗುತ್ತೆ. ನಾವು ಅಲ್ಲಿಂದ ಉತ್ಕೊ ಬರಬೇಕಾಗುತ್ತೆ. ವೆಹಿಕಲ್ಸ್ ಯಾವುದು ಬರಲ್ಲ. ಒಂದು ರೋಡಿನ ವ್ಯವಸ್ಥೆ ಒಂದು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು. ಒಟ್ಟಾರೆ ಮಳೆಗಾಲದಲ್ಲಿ ಮನೆ ಉಳಿಸಿಕೊಳ್ಳೋಕೆ ಇಲ್ಲಿಯ ಜನರು ಸುತ್ತಲೂ ಟಾರ್ಪಲ್ ಹಾಕೊಂಡು ಭಯದಲ್ಲಿಯೇ ಬದುಕು ಸಾಗಿಸುತ್ತಿದ್ದಾರೆ. ಇನ್ನಾದ್ರೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇವರ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.